ಕೂಡ ಮಲ್ಪೆ ಅವರಂದ್ರೆ ನಮ್ಗೆ ಸ್ವಲ್ಪ ಭಯ. ಯಾಕಂದ್ರೆ ಅವರ ಡೇರಿಂಗ್, ಅವರ ಜಿಗರ್ ಸಿಕ್ಕಾಪಡ ಅದೇನೋ ಗೊತ್ತಿಲ್ಲ. ಅವ್ರಂದ್ರೆ ಸಾಕು ಒಂದು ಸ್ವಲ್ಪ ಮಲ್ಪೆ ಅಂತ ಈಗ ಹೆಸರು ಕೇಳಿದ್ರೆ ಸಾಕು ಸ್ವಲ್ಪ ನಮಗೆ ಹೆದರಿಕೆ ಆಗ್ಬಿಡುತ್ತೆ. ಸೊ ಅಂತ ಒಂದು ಮಲ್ಪೆ ಮುನ್ನ ಅನ್ನುವಂಥ ಕ್ಯಾರೆಕ್ಟರ್ ನಾನು ಅಭಿನಯಿಸಿದ್ದೀನಿ ಈ ಒಂದು ಜಿಗರಲ್ಲಿ. ಸೊ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ವೆರಿ ಮಚ್, ತುಂಬ ಅದ್ಭುತವಾದ ಕ್ಯಾರೆಕ್ಟರ್ನ ಕೊಟ್ಟಿದ್ದೀರಾ. ಈ ನಾನು ಆ ಊರವನು ಆಗಿದ್ರು ಕೂಡ ನನಗೆ ಆ ಟೆಂಡರ್ ವಿಷಯ, ಮೀನು ಮಾರುಕಟ್ಟೆ ವಿಷಯ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅಷ್ಟೊಂದು ನಾಲೆಜ್ ಇರಲಿಲ್ಲ. ಈ ಮೂವಿ ಮಾಡಬೇಕಾದ್ರೆ ಒಂದು ಟೆಂಡರ್ ಹೆಂಗಾಗುತ್ತೆ, ಟೆಂಡರ್ ಹೆಂಗೆ ಕರೀತಾರೆ, ಆ ಟೆಂಡರ್ ಕರಿಬೇಕಾದ್ರೆ ಹೆಂಗೆ ಏನು ಇನ್ಫ್ಲುಯೆನ್ಸಸ್ ಇರುತ್ತೆ, ಮತ್ತು ಯಾರಿಗೆ ಸಿಗಬಾರ್ದಂತಾರೆ ಏನೇನು ಮಾಡ್ತಾರೆ, ಇಂಥ ಚಿಕ್ಕ ಚಿಕ್ಕ ವಿಷಯನ ತುಂಬ ಅದ್ಭುತವಾಗಿ ನಮ್ಮ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು. ಯಾಕಂದ್ರೆ ಅವ್ರ ಮನೆ ಕೂಡ ಸಮುದ್ರದಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ, ಹಾಗಾಗಿ ಅವ್ರ ಜಿಗರ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಸೊ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಚಿತ್ರರಂಗಕ್ಕೆ ತುಂಬ ಆಷಾಢದ ದಿನಗಳು, ಮೂವೀಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ, ಏನೂ ಇಲ್ಲ. ದೇವ್ರತ್ತ ಕೇಳ್ಕೊತೀನಿ ನಮ್ಮ ಜಿಗರ್ ಮೂವಿ ಎಲ್ಲರನ್ನ ಥಿಯೇಟರ್ಗೆ ಬರುವಂಗೆ ಮಾಡಲಿ, ಆ ಒಂದು ಶಕ್ತಿ ಜಿಗರ್ ಮೂವಿ ಬರಲಿ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡುವಂಗೆ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.